ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾರೆ, ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದೊಂದು ಸುದ್ದಿ. ಇಲ್ಲ, ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ನಾನು ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಯಾರ ಸಂಪರ್ಕನಾಗೂ ಇಲ್ಲ. ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿಯಲ್ಲಿ. ನಾ ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಹಳ್ಳಿ ಜನ ಬಂದು, ನೂರಾರು ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ, ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರೂ ಪಕ್ಷ ಮೇಲೆ ಜನರ ವಿಶ್ವಾಸ ಹಾರಿ ಹೋಗಿದೆ. ಇನ್ನು ನಾ ಹೇಳಿನಲ್ರಿ, ವಿನಾ ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಾಕತ್ತೀನಿಲ್ಲ. ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ. ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾಯಿದೆ, ಇದನ್ನು ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಆಗ್ತಾಯಿಲ್ಲ. ಜನಿವಾರ ಹಾಕ್ಕೊಂಡ್ರೆ ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಅಥವಾ ಜನಿವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾಳೆ ಈ ಕೆಲವೊಂದು ಬಸವಾದಿ ಪ್ರಮುಖರು ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾರೆ, ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದೊಂದು ಸುದ್ದಿ. ಇಲ್ಲ, ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ನಾನು ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಯಾರ ಸಂಪರ್ಕನಾಗೂ ಇಲ್ಲ. ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿಯಲ್ಲಿ. ನಾ ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಹಳ್ಳಿ ಜನ ಬಂದು, ನೂರಾರು ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ, ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ ಮೂರೂ ಪಕ್ಷ ಮೇಲೆ ಜನರ ವಿಶ್ವಾಸ ಹಾರಿ ಹೋಗಿದೆ. ಇನ್ನು ನಾ ಹೇಳಿನಲ್ರಿ, ವಿನಾ ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಾಕತ್ತೀನಿಲ್ಲ. ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ. ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಏನು ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾಯಿದೆ, ಇದನ್ನು ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಆಗ್ತಾಯಿಲ್ಲ. ಜನಿವಾರ ಹಾಕ್ಕೊಂಡ್ರೆ ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಅಥವಾ ಜನಿವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾಳೆ ಈ ಕೆಲವೊಂದು ಬಸವಾದಿ ಪ್ರಮುಖರು ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ.